ಆರ್ ಅಶೋಕ್ ಅಣ್ಣವರು PA ವಿರುದ್ಧ ಲಂಚ ಕೇಳಿದ ಆರೋಪ, ಅವ್ರದ್ದು ವಿಡಿಯೋ ಇದೆ. ಇನ್ನೊಂದು, ಪ್ರತಿ ಜಿಲ್ಲೆಯಿಂದ 5 ಲಕ್ಷ ಹಣ ಆಡಿಯೋ ವೈರಲ್ ಅಬಕಾರಿ ಸಚಿವರ ವಿರುದ್ಧ ACBಗೆ ದೂರು. ಹಿಂದೆ ಸರ್ಕಾರದಿದ್ದಾಗ ಇವೆಲ್ಲ ಆಗಿರ್ತಕ್ಕಂಥ ಪ್ರತಿ ಇಲಾಖೆ ನೌಕರರಿಂದ ಹಣ ವಸೂಲಿ. PC ಪಾಟೀಲ್ ಕೃಷಿ ಮಂತ್ರಿ ಇದ್ದಾಗ ಸರ್ ಈಗ ಇದೇನು ಹೊಸದಾಗಿ ಅವರ ಸಮರ್ಥನೆ ಮಾಡಲಿ ಮಾಡ್ತಾ ಇದ್ದೀವಿ. ನಮ್ಮ ನಾಯಕರು ಸಾಕ್ಷ್ಯಾಧಾರ ಸಹಿತ ಮಾತಾಡ್ತಾ ಇದ್ದಾರೆ. ಅವ್ರನ್ನ ಸಮರ್ಥನೆ ಮಾಡ್ಲಿಕ್ಕೆ ಎತ್ತಿದ್ದೀರಲ್ರಿ. ಸರ್ಕಾರ ಯಾವ್ದಾರು ಇರಲಿ ಈ ರೀತಿ ಮಾಡುವಂತದ್ದು, ಸರ್ಕಾರ ಯಾವ್ದಾರು ಇರಲಿ ಈ ರೀತಿ ಮಾಡುವಂತದ್ದು ಶಾಸಕರಿಗೆ ಶೋಭೆ ಬರುತ್ತೆ. ಉತ್ತರ ಕೊಡ್ತೀರಿ ಹೇಳ್ರಿ. ಈ ರೀತಿ ಸಮರ್ಥನೆ ಮಾಡ್ತಾರೆ. ಇದ್ರ ಬಗ್ಗೆ ಸಮರ್ಥನೆ ಮಾಡ್ಕೊಳ್ಳಿಕ್ಕೆ ಹೋಗ್ತಾ ಇದ್ದಾರೆ. ಕನಿಷ್ಠ ಸುಮ್ಮನೆ ಕೂತ್ರಾರು ಸೌಜನ್ಯ. ಈಗ ಗೌಡ್ರೆ ಆಗಲ್ಲ. ನಮ್ಮ ಸಿದ್ದರಾಮಯ್ಯ ಸಾಹೇಬರು ಬಹಳ ಅಪ್ಪಟ, ಯಾವುದೇ ಕಪ್ಪು ಚುಕ್ಕಿಲ್ಲದೆ ಮುಖ್ಯಮಂತ್ರಿ ಸ್ಥಾನ ಮಾಡ್ಕೊಂಡು ಬಂದಿರತಕ್ಕಂಥವ್ರು. ಸುಳ್ಳು ಆಪಾದನೆ ಮಾಡ್ತಕ್ಕಂಥದ್ದು ಸರಿಯಲ್ಲ. ಅದಕ್ಕೆ ಮೂಢ ಹಗರಣ, ವಾಲ್ಮೀಕಿ ಹಗರಣ ಎಲ್ಲ ಇರೋದಕ್ಕೆ ಸರ್ಕಾರ ಅಲ್ರಿ. ಮಾನ್ಯ ಸಭಾಧ್ಯಕ್ಷರ, ನೀವು ಸರಿಯಾಗಿ ಪ್ರತಿಪಕ್ಷ ಈ ರಾಜ್ಯದ ಮಾಡಿರ್ತಕ್ಕಂಥ ಮುಖ್ಯಮಂತ್ರಿ, ಸಂಪೂರ್ಣ ಪಾರದರ್ಶಕವಾಗಿ ಆಡಳಿತ ನಡೆಸತಕ್ಕಂಥ ಮುಖ್ಯಮಂತ್ರಿ. ಮರ್ಯಾದೆ ಇರಬೇಕು ಅಂತ ಸರ್ಕಾರ ನಡೆಸಬೇಕಾದ್ರೆ 7 ಕೋಟಿ ಜನಗಳು ಯಾವುದೇ ಒಂದು ಹಗರಣ ಇಲ್ಲದೆ ಸರ್ಕಾರ ಇದೆ. ಸನ್ಮಾನ್ಯ ಅಧ್ಯಕ್ಷರೇ, ಅಂತ ಹೇಳ್ತಾರೆ. ನಾನು ಮನೆಯಿಂದ ನೋಡ್ತಾ ಇದ್ದೀನಿ, ರಾಜಕೀಯ ಇತಿಹಾಸದಲ್ಲಿ ಮುಖ್ಯಮಂತ್ರಿ ಅರ್ಧ ಗಂಟೆಯಲ್ಲಿ ಬಡವರ ಸುಮ್ಮನೆ ಆರೋಪ ಮಾಡಿದ್ರೆ ವೈಯಕ್ತಿಕ ಏನು ನಾನು ಅಲ್ಲಮ ಪ್ರಭು ಆಗಲಿ ಇನ್ನೊಬ್ಬ ಪ್ರಭು ಆಗಲಿ ನಾನೇನು ಹೇಳಿಲ್ಲ. ಅವ್ರು ಯಾವುದೋ ನನ್ನ PA ಅಂತ ಹೇಳ್ಬಿಟ್ಟು ಮಾಡವ್ರೆ. ಅದೆಲ್ಲ ಅವಾಗೆ ಅವರು ಹಳೆಯದದು. ಅದೆಲ್ಲ ಕೋರ್ಟ್, ನಾನು ಹೇಳ್ತೀನಿ, ಕೋರ್ಟ್ಗೆ ಹೋಗಿ ಯಾರು ಆಪಾದನೆ ಮಾಡಿದ್ನೋ ಅವನ್ ಜೈಲಿಗೆ ಹಾಕಿದ್ರು. ಅವನ್ ಜೈಲಲ್ಲಿ ಅವನೇ ತರ್ಸ್ಕೊಂಡು ಬೇಕಾದ್ರೆ ಯಾರು ಲಂಚ ಕೇಳ್ದ ಅಂತ ಆಪಾದನೆ ಮಾಡಿದ್ನೋ ಅವನ್ ಜೈಲಲ್ಲಿ ಬೇಕಾದ ಡಾಕ್ಯುಮೆಂಟು ಕೊಡ್ತೀನಿ. ಅದೇ ಈಗ ನಾವು ಅಬಕಾರಿದು ಬಗ್ಗೆ ಚರ್ಚೆ ಮಾಡ್ತಾ ಇರೋದು. ನಿಮ್ಗೆ ದಾಖಲೆ ಬೇಕಾದ್ರೆ ಕೊಡ್ತೀನಿ. ಹಂಗೆ ಇವರು ಕೂಡ